ಬಾತುಕೋಳಿಗಳು ತಗೊಳ್ಳೋಕೆ ಮತ್ತು ಬೆಂಕಿ ಕೋಳಿಗಳು ತಗೊಳ್ಳೋಕೆ ಒಂದು ವೀಡಿಯೋ ಮಾಡಿ ಹಾಕಿದೆ. ಅಂತಂದರೆ ಬೆಂಕಿ ಕೋಳಿ ಮತ್ತು ಬಾತುಕೋಳಿಗಳು ತಾಳೋಕ್ಕೆ ಎಲ್ಲಿಗೆ ಬರಬೇಕು, ಸ್ಪಾಟ್ ಯಾವುದು ಬ್ರದರ್ ಇದು ಸ್ಪಾಟ್ ಗೊತ್ತಾಗ್ತಿಲ್ಲ ನಮಗೆ, ಅದ್ರ ಲೊಕೇಶನ್ ಗೊತ್ತಿಲ್ಲ ಕನ್ನಡ, ಅದ್ರ ಲೊಕೇಶನ್ ಹೇಳ್ಕೊಳ್ಳೋಣ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಲೊಕೇಶನ್ ಬಂದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ನಲ್ಲಹಳ್ಳಿ. ಅಂತಂದರೆ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ನಲ್ಲಹಳ್ಳಿ. ಇನ್ನೂ ಒಂದ್ಸಲ ಹೇಳ್ತಾ ಇರೋದು ಯಾಕೆ ಅಂತಂದರೆ ನಿಮ್ಗೆ ಅರ್ಥ ಆಗಲಿ ಅಂತ. ಅಂದರೆ ಆಮೇಲೆ ಸುಮ್ಮನೆ ಕಾಲ್ ಮಾಡಿಬಿಟ್ಟು ಹಣ ಡೆಲಿವರಿ ಕಳಿಸು, ಟ್ರಾನ್ಸ್ಪೋರ್ಟ್ ಕಳಿಸು ಮತ್ತು ಈ ಥರದ್ದೆಲ್ಲ ಕಾಲ್ಗಳ ಮೇಲೆ ಕಾಲ್ ಮಾಡಿಬಿಟ್ಟು ಈ ಥರದ್ದೆಲ್ಲ ಕೇಳ್ತಾ ಇರ್ತೀರ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಬೆಂಕಿ ಕೋಳಿ ಬಾತುಕೋಳಿಗಳು ನಿಮ್ಗೆ ಏನಾದರೂ ಬೇಕು ಅಂತಂದರೆ ಸ್ಪಾಟ್ ವಿಸಿಟ್ ಮಾಡಬೇಕು, ನೀವು ಇಲ್ಲೇ ಬಂದು ತೊಗೊಂಡೋಗ್ಬೇಕು. ಯಾವುದೇ ರೀತಿ ಡೆಲಿವರಿ ಆಗಲಿ ಕೊರಿಯರ್ ಆಗಲಿ ಪ್ರತಿಯೊಂದು ಇರಲ್ಲ. ಅಂತಂದರೆ ತುಂಬ ಜನ ಮಾಡೋದೇನು ಅಂತಂದರೆ ಟ್ರಾನ್ಸ್ಪೋರ್ಟ್ ಮಾಡ್ಬಿಡು ಯಾವ ಟ್ರಾನ್ಸ್ಪೋರ್ಟ್, ಇವೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋ ಪ್ರಾಣಿ ಪಕ್ಷಿಗಳು ಎಲ್ಲೂ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಅಷ್ಟು ಬೇಗ. ಅಂತಂದರೆ ಯಾರೋ ಈಗ ಅಕ್ವೇರಿಯಮ್ಸು ಇವರೆಲ್ಲ ಏನಪ್ಪ ಅಂದರೆ ಅವ್ರದ್ದು ಒಂದೊಂದು ಗಾಡಿ ಇರ್ತವೆ, ಅವರವರು ಒಂದೊಂದು ವೆಹಿಕಲ್ ಇರ್ತವೆ, ಅವ್ರಿಗೆ ಗೊತ್ತಿರೋ ವೆಹಿಕಲ್ಗಳಲ್ಲಿ ಸೇಫಾಗಿ ಇಟ್ಕೋಗಿ ಅಂತ ಹೇಳ್ಬೋದು. ನಾವು ಆ ಥರ ಹೇಳೋಕ್ಕಾಗಲ್ಲ. ಯಾಕಂತಂದರೆ ನಾವು ಒಂದಿನ ಡೆಲಿವರಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲಿ ನಿಯರ್ ಬೈ 20-25 ಕಿಲೋಮೀಟ್ರ್ ಐತೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ನಲ್ಲಹಳ್ಳಿ ಅನ್ನೋ ಗ್ರಾಮದಲ್ಲಿ ಕೋಳಿ ಮರಿಗಳಾಗಲಿ ಕೋಳಿಗಳಾಗಲಿ ನಿಮ್ಮ ಬಾತುಕೋಳಿ ಬೆಂಕಿ ಕೋಳಿ ಬೇಕು ಅಂತಂದರೆ ಸ್ಪಾಟ್ಗೆ ಇಲ್ಲೇ ವಿಸಿಟ್ ಮಾಡಬೇಕು. ನೀವೇನೋ ಅಲ್ಲಿ ಇಲ್ಲಿ ಹೋಗೋದು ಮತ್ತು ಏನಪ್ಪ ಅಂತಂದರೆ ನೀವೆಲ್ಲಾದರೂ ತೊಗೊಳ್ಳಿ, ಬೇಜಾರಿಲ್ಲ. ಬಟ್ ಆದರೆ ನಮ್ಮ ಸ್ಪಾಟ ಹೆಸರು ಹೇಳ್ಬಿಡ್ತೀವಿ, ಅದನ್ನು ಮುಟ್ಬಿಟ್ಟು ತಿರ್ತಿರ್ಗ ಲೊಕೇಶನಲ್ಲಿ ಕೇಳ್ತಾನೆ ಇರಬೇಡಿ. ಫೋನ್ ನಂಬರು ನಿಮಗೆ ಬೈಯೋದಲ್ಲೂ ಕೂಡ ಐತೆ ಮತ್ತು ನಿಮಗೆ ಪ್ರತಿಯೊಂದರಲ್ಲೂ ಕೂಡ, ಅಂದರೆ ಪ್ರತಿಯೊಂದು ವೀಡಿಯೋ ಕೆಳಗಡೆ ಕೋಳಿ ಮರಿ ಬೇಕಾದರೆ ಕಾಲ್ ಮಾಡಿ, ಮೊಲದ ಮರಿ ಬೇಕಾದ್ರೆ ಕಾಲ್ ಮಾಡಿ ಅಂತ ಅಲ್ಲೇ ಸ್ಪಾಟಲ್ಲಿ ಹಾಕಿರ್ತೀವಿ. ನಾವು ಬೇರೆ ಯಾರ್ದು ವೀಡಿಯೋ ಹಾಕೋದಿಲ್ಲ ಕಣ, ನಮ್ಮದೇ ವೀಡಿಯೋ ಹಾಕೋದು. ಅದನ್ನು ಪ್ರತಿಯೊಬ್ಬರು ನೋಡ್ಕೊಳ್ರಿ. ಆ ವೀಡಿಯೋ ಹಾಕೋದ್ರಲ್ಲೇ ಗೊತ್ತಾಗೋಯ್ತೆ ನಾವೇ ಹಾಕಿರೋದ್ರಿಂದ. ಪ್ರತಿಯೊಂದು ವೀಡಿಯೋ ಕೆಳಗಡೆ ನಿಮ್ಮ ನಾಟಿ ಕೋಳಿಗಳು, ಬೆಂಕಿ ಕೋಳಿಗಳು, ಬಾತುಕೋಳಿಗಳು ಅಲ್ಲೇ ಸಿಗ್ತವೆ ಅಂತ ಹೇಳಿದ್ಮೇಲೆ ಅಲ್ಲಿ ಇನ್ನೇನು ಇರೋದಿಲ್ಲ. ಅದು ಬಿಟ್ಬಿಟ್ಟು ಹಣ ಎಲ್ಲಿ ಯಾವ ಕಡೆ ಯಾವ ಊರು ಇದನ್ನೇ ತುಂಬ ಜನ ಕೇಳ್ತಾ ಇರ್ತೀರ. ಬಟ್ ಅದನ್ನು ನಾನು ಹೇಳ್ತಾ ಇರೋದೇನು ಅಂತಂದರೆ, ನೀವು ಸ್ವಲ್ಪ ನೋಡ್ಕೊಳ್ಳಿ, ಲೊಕೇಶನ್ ಹೇಳಿರೋದು ಕೇಳಿ, ಅದರ ಲೊಕೇಶನ್ ನೋಡ್ಕೊಳ್ಳಿ. ಪ್ರತಿಯೊಂದು ಅಲ್ಲೇ ಹೇಳಿರ್ತೀವಿ, ಅದನ್ನು ನೋಡಿಕೊಂಡು ಆಮೇಲೆ ಬಂದು ತೊಗೊಂಡೋಗಿ ಫ್ರೆಂಡ್ಸ್. ನಿಮ್ಗೆ ಬಾತುಕೋಳಿ, ಬೆಂಕಿ ಕೋಳಿ ಅಥವಾ ನಿಮ್ಗೇನಾದರೂ ಮರಿಗಳು 1.5 ತಿಂಗಳು ಬೇಕು ಅಂತಂದರೆ ಬುಕ್ಕಿಂಗ್ ಇರುತ್ತೆ. ಬುಕ್ಕಿಂಗ್ ಬೇಕು ಅಂದಾಗ ಮರಿಗಳು ತೊಗೊಂಡೋಗ್ಬೋದು. ಬಟ್ ಇದರೆಲ್ಲ ನಿಮ್ಗೆ ಯಾವಾಗ ಬೇಕೋ ಅವಾಗ ತೊಗೊಂಡೋಗ್ಬೋದು. ಫ್ರೆಂಡ್ಲಿಯಾಗಿ ಮಾತಾಡೋಣ, ಫ್ರೆಂಡ್ಲಿಯಾಗಿ ತೊಗೊಂಡೋಗಿ ಫ್ರೆಂಡ್ಲಿಯಾಗಿ ಇರ್ರಿ ಅಷ್ಟೇ. ನಾವು ಅದರಲ್ಲಿ ಏನೂ ಇರೋದಿಲ್ಲ. ನಿಮ್ಗೆ ಅದನ್ನು ಮುಟ್ಬಿಟ್ಟು ಪ್ರತಿಯೊಂದು ಕಾಲ್ಗೂ ರೆಸ್ಪಾನ್ಸ್ ಮಾಡ್ತೀವಿ. ಸ್ವಲ್ಪ ವೆಯ್ಟ್ ಮಾಡಿ. ಅದನ್ನು ವೆಯ್ಟ್ ಮಾಡೋದಂತೆ ಸುಮ್ಮನೆ ಇದು ಕಾಲ್ ಮಾಡೋದು ಈ ಥರದ್ದೆಲ್ಲ ಮಾಡೋಕ್ಕೆ ಕಾಲ್ ಮಾಡಿದ್ರು ಅಣ್ಣ ನನಗೆ ಕೋಳಿಗಳ ಬಗ್ಗೆ ಪೂರ್ತಿ ಡೌಟ್ ಐತೆ, ಅಂದರೆ ಪ್ಯೂರ್ ನಾಟಿ ಕೋಳಿಗಳ ಬಗ್ಗೆ ಡೌಟ್ ಐತೆ. ಮತ್ತು ನಾನು ಇಷ್ಟು ದಿನ ಹಳ್ಳಿಲೇ ಬೆಳೆದರೂ ಕೂಡ ಪ್ಯೂರ್ ನಾಟಿ ಕೋಳಿ ಹಿಂಗೆ ಅಂತ ಗೊತ್ತಾಯ್ತಲ್ಲ ಕಣ. ಬಟ್ ಅದ್ರ ಬಗ್ಗೆ ಹೇಳೋಣ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಬಟ್ ಅದರಲ್ಲೂ ತುಂಬ ಜನಕ್ಕೆ ಹಿಂದೆಗಡೆ ಹೇಳಿದ್ರು, ಅಣ್ಣ ಪ್ಯೂರ್ ನಾಟಿ ಅಂದರೆ ಹೆಂಗೆ, ಮೈಸೂರು ನಾಟಿ ಹೆಂಗೆ, ಅಂದರೆ ಸೋನಾಲಿ ಅಂದರೆ ಹೆಂಗೆ, ಇದ್ರ ಬಗ್ಗೆ ಹೇಳೋಣ ಅಂತ ತುಂಬ ಜನ ಕೇಳ್ತಾನೆ ಇದ್ರಿ. ಮತ್ತು ಅದ್ರ ಬಗ್ಗೆ ವೀಡಿಯೋನೂ ಕೂಡ ಮಾಡಿದ್ವಿ. ಪ್ರತಿ ವಿಡಿಯೋದಲ್ಲೂ ಕೂಡ ಅದ್ರ ಬಗ್ಗೆ ಹೇಳ್ತಾನೆ ಇದೀವಿ. ಅಂದರೆ ಅದೇ ಕಸ್ಬಿರೋದ್ರಿಂದ, ಅಂದರೆ ನಮ್ಮದು ಕಸ್ಬಿಗಿರೋದೇ ಪ್ಯೂರ್ ನಾಟಿ ಮತ್ತು ಬಾತುಕೋಳಿಗಳು, ಮೊಲಗಳು ಸಾಕುವಂಥದ್ದು. ಇಷ್ಟರಲ್ಲಿ ಮಾತ್ರ ಇವಾಗ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಈಗ ಕೋಳಿ ಫಾರ್ಮ್ಗೆ ಹೋದ ತಕ್ಷಣ ನೀವು ಬರೀ ಹುಂಜಗಳು ನೋಡಿ ಸಾಕು. ಅಂತಂದರೆ ಯಾಟೆಗಳು ನೋಡೋದಕ್ಕಿಂತ ಹೆಚ್ಚಾಗಿ ಹುಂಜಗಳು ನೋಡ್ಕೊಳ್ಳಿ. ಯಾಕಂತಂದರೆ ಬ್ರೀಡಿಂಗ್ ಹುಂಜಗಳು ಹೆಂಗಿರ್ತವೆ ಅದೇ ಥರ ಮರಿ ಬರೋದು, ಅದೇ ಥರ ಕೋಳಿಗಳು ಇರೋದು. ಅಂತಂದರೆ ಈಗ ಮೈಸೂರು ನಾಟಿಗೆ ಪ್ಯೂರ್ ನಾಟಿ ಹುಂಜ ಬಿಟ್ರೆ ಸಾಕಾಗಲ್ವಾ, ಮತ್ತು ಈ ಥರದ್ದು ಬಿಟ್ಟರೆ ಏನಾದರೂ ಕ್ರಾಸಿಂಗ್ ಆದಾಗ ಇದಾಗುತ್ತಾ ಅಂತ ತುಂಬ ಜನ ಕೇಳ್ಬೋದು. ಈಗ ಮೈಸೂರು ನಾಟಿ ಯಾಟೆಗಳು ಮತ್ತು ಮೈಸೂರು ನಾಟಿ ಕೋಳಿಗಳು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈಗ ಹುಂಜಗಳು ನೋಡ್ಕೊಳ್ಳಿ, ಅಂದರೆ ನಮ್ಮ ಪ್ಯೂರ್ ನಾಟಿ ಹುಂಜ ಸೈಡಲ್ಲಿ ಕಾಣಿಸ್ತಾ ಇರೋದು, ಅದಕ್ಕೆ ರೆಕ್ಕೆ ಮತ್ತು ಹಿಂದೆಗಡೆ ಒಂದು ಸ್ವಲ್ಪ ರೆಕ್ಕೆಗಳಿದೆಯಲ್ಲ, ಆ ರೆಕ್ಕೆ ಮತ್ತು ಕೊಕ್ಕು ಮತ್ತು ಕಾಲು ಮೂರನ್ನು ಗಮನಿಸಿ. ಕೊಕ್ಕಲ್ಲಿ ನಿಮಗೆ ಪೂರ್ತಿ ಬಂದು ಈ ಕೆಳಗಡೆ ಮತ್ತು ಉದ್ದ ಇದು ಬರುತ್ತೆ. ಅಂತಂದರೆ ಮೈಸೂರು ನಾಟಿ ಕೋಳಲ್ಲಿ ಕಾಲೇ ಉದ್ದ ಬರುತ್ತೆ. ಅಂತಂದರೆ ಕಾಲು ಉದ್ದದ ಕೋಳಿಗಳು. ಅಂತಂದರೆ ಇವೆಲ್ಲ ಬರೋದು 1.5 ಇಂಚು 2 ಇಂಚು ಕೋಳಿಗಳು ಮಾತ್ರ ಪ್ಯೂರ್ ನಾಟಿಗಳು. ಇದು ಬಿಟ್ಟು ಇನ್ಯಾವುದೇ ರೀತಿ ಜಾಸ್ತಿ ಬರೋದಿಲ್ಲ. ಇನ್ನು ಮೈಸೂರು ನಾಟಿ ಸೋನಾಲಿ ಈ ಥರ ತಳಿಗಳು ಹೆಂಗೆ ಅಂತಂದರೆ ಕಾಲು ಉದ್ದ ಬರುತ್ತೆ, ಮತ್ತು ಕೋಳಿಗಳ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಮತ್ತು ಕೂಗೋ ಶೈಲಿ, ಅಂತಂದರೆ ಇವು ಕೂಗೋದ್ರಲ್ಲಿ ಪ್ರತಿಯೊಂದರಲ್ಲೂ ಆ್ಯಕ್ಟಿವಿಟೀಸಲ್ಲೇ ಗೊತ್ತಾಗುತ್ತೆ. ಅಂತಂದರೆ ರೆಡಿಯಾಗಿ ಹೋದರೆ ಬೇಗ ಸಿಗಲ್ಲ, ಮೇವು ಹಾಕಿದ್ರು ಕೂಡ ನಿಮ್ಗೆ ಬೇಗ ಸಿಗಲ್ಲ ಪ್ಯೂರ್ ನಾಟಿ ಕೋಳಿಗಳು. ನೀವು ಎಷ್ಟೇ ಅಭ್ಯಾಸ ಮಾಡ್ಕೊಂಡಿರಿ, ನೀವು ಎಷ್ಟೇ ಕೋಳಿಗಳು ಸಾಕೊಂಡಿರಿ, ನೀವು ಎಷ್ಟೇ ಏನೇ ಮಾಡಿರಿ, ಬಟ್ ಅವಾಗ ನಿಮಗೆ ಬೇಗ ಸಿಗುವಂಥದ್ದಲ್ಲ ಪ್ಯೂರ್ ನಾಟಿ ಕೋಳಿಗಳು. ಅದನ್ನು ಕಂಪ್ಲೀಟಾಗಿ ತಿಳ್ಕೊಬೇಕು ಪ್ರತಿಯೊಬ್ಬರು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಪ್ಯೂರ್ ನಾಟಿ ಕೋಳಿಗಳನ್ನ ನೀವು ಹೋಗಿ ಫಾರಮ್ ಹತ್ರ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅಂತಂದರೆ ಈಗ ಫೀಡಲ್ಲಿ ಮೇಯ್ದಿರೋದ ಮತ್ತು ಅದ್ರ ಕಾಲು, ಅಂತಂದರೆ ಬೈಲಿಗೆ ಬಿಟ್ಟು ಮೇಯಿಸ್ಕೊಂಡು ಪ್ಯೂರ್ ನಾಟಿ ಅಂತ ಸಾಕ್ತಾರಲ್ಲ, ಅವರು ಕಾಲಲ್ಲೇ ಗೊತ್ತಾಗೋಯ್ತದೆ. ಕಾಲಲ್ಲಿ ಕೆರ್ದಿ ಅದ್ರ ಕಾಲು ಪೂರ್ತಿ ಇದಾದಂಗೆ ಆಗೋಗಿರುತ್ತೆ. ಅಂತಂದರೆ ಯಾವ ಥರ ಅಂತಂದರೆ ಪೂರ್ತಿ ಸಮದೋಗಿರುತ್ತೆ ಕಾಲು, ಆ ಥರದ್ರಲ್ಲೇ ಗೊತ್ತಾಗೋಗುತ್ತೆ. ಮತ್ತು ಪ್ಯೂರ್ ನಾಟಿ ಫಾರ್ಮ್ಗಳಲ್ಲಿ ಇನ್ನೂ ಒಂದು ಉಪಯೋಗ ಹೇಳ್ಕೊಡೋದು ಅಂತಂದರೆ, ಫಾರಮ್ಗಳಲ್ಲಿ ಜಾಸ್ತಿ ಸ್ಮೆಲ್ ಬರಲ್ಲ. ಅಂತಂದರೆ ಪ್ಯೂರ್ ನಾಟಿ ಕೋಳಿ ಫಾರಮಲ್ಲಿ ಯಾಕೆ ಸ್ಮೆಲ್ ಬರಲ್ಲ ಅಂತಂದರೆ ಅಷ್ಟು ಗಲೀಜು ಮಾಡ್ಕೊಳ್ಳಲ್ಲ. ಅಂತಂದರೆ ಬೈಲು ಬಿಟ್ಟು ಮೇಯಿಸೋದ್ರಿಂದ ಯಾವುದೇ ಕಾರಣಕ್ಕೂ ಅಷ್ಟು ಗಲೀಜು ಮಾಡ್ಕೊಳ್ಳಲ್ಲ. ಇದನ್ನು ತಿಳ್ಕೊಬೇಕು ಪ್ರತಿಯೊಬ್ಬರು. ಥರ ಮೈನ್ ನಂಬರ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಬ್ರೋ ನೀನು ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಅಂದರೆ ತುಂಬ ಒಳ್ಳೆಯವರು ಇವರು, ಜೋಕರ್ ಥರ ಅಂತಂದವ್ರಲ್ಲ, ಅದು ಖುಷಿ. ಅಂತಂದರೆ ನಮ್ಮನ್ನು ಜೋಕರ್ ಮಾಡ್ಬಿಟ್ರಲ್ಲ. ಬಟ್ ಅದರಲ್ಲಿ ಏನಪ್ಪ ಅವ್ರಿಗೆ ಆನ್ಸರ್ ಕೊಡೋದು ಅಂತಂದರೆ, ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಮಕ್ಳುಗಳು ಕಾಲ್ ಮಾಡ್ತಾ ಇರ್ತಾರೆ. ಮತ್ತು ಯಾರಾದರೂ ಸುಮ್ಮನೆ ಕಾಲ್ ಮಾಡೋದು, ಬ್ರೋ ಬಸ್ಕಾ ಕಳಿಸ್ಬಿಡು, ಮಲಗಳು ಬಸ್ಕಾ ಕಳಿಸ್ಬಿಡು, ಕೋಳಿಗಳು ಬಸ್ಕಾ ಕಳಿಸ್ಬಿಡು, ಬ್ರೋ ನಾನು ಬೇಕೇ ಬೇಕು, ನನಗೆ ಈ ಥರ ಕಳಿಸ್ಬಿಡು, ಆ ಥರ ಕಳಿಸ್ಬಿಡು, ಇದೇ ಪ್ರಾಬ್ಲಮ್ಸು. ಬಟ್ ಲೊಕೇಶನ್ ಹೇಳಿರ್ತೀವಿ, ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ನಲ್ಲಹಳ್ಳಿ ಅಂತೆಲ್ಲ ಕರೆಕ್ಟಾಗಿ ಲೊಕೇಶನ್ ಹೇಳಿದ್ರು ಕೂಡ ಏನು ಮಾಡ್ತಾರೆ ಅಂತಂದರೆ, ಬ್ರೋ ಲೊಕೇಶನ್ ಹೇಳಿ ಬ್ರೋ, ಈ ರೋಗಕ್ಕೇನು ಮೆಡಿಷನ್ನು ಅಂತಂದರೆ ಒಂದೇ ನಂಬರಲ್ಲಿ ಎಲ್ಲ ಕಾಲ್ಸು ಬರೋದು. ಅಂತಂದರೆ ನಾನು ಬೇರೆ ನಂಬರು ಒಂದೊಂದು ನಂಬರ್ ಇಟ್ಟಿಲ್ಲ, ಬಟ್ ಒಂದೇ ನಂಬರ್, ಅದು ಪರ್ಸ್ನಲ್ ನಂಬರ್ನ ಎಲ್ರಿಗೂ ಕೊಟ್ಟಿರೋದು. ಬಟ್ ಅದರಲ್ಲಿ ಏನು ಅಂತಂದರೆ ತುಂಬ ಜನ ಮಾಡೋದೇನಪ್ಪ ಅಂತಂದರೆ, ಬ್ರೋ ನೀನು ವಾಟ್ಸಪ್ ನಂಬರು, ಬ್ರೋ ಇನ್ನೊಂದು ಏನಪ್ಪ ಅಂತಂದರೆ
ಬ್ರೋ ಇದಕ್ಕೆ ಈ ಮೆಡಿಷನ್ ಏನು, ಮತ್ತು ನಾನು ಹೇಳ್ತಾ ಇರ್ತೀನಿ ರೋಗದ ಬಗ್ಗೆ ಅಥವಾ ಮೆಡಿಷನ್ ಬಗ್ಗೆ ಕೇಳೋದಿತ್ತು ಅಂತಂದರೆ ಮೆಸೇಜ್ ಮಾಡಿ, ಇಲ್ಲ ಅಂತಂದರೆ ನಿಮ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಮತ್ತು ಇಲ್ಲ ಅಂತಂದರೆ ಕಮೆಂಟಲ್ಲಿ ರಿಪ್ಲೈ ಮಾಡಿ ಅಂತ ಕೇಳ್ತಾ ಇರ್ತೀವಿ. ಬಟ್ ಅದರಲ್ಲಿ ಏನು ಅಂತಂದರೆ ಸುಮ್ಮನಿರಲ್ಲ, ಒಂದು 5 ನಿಮಿಷ ಈಗ ಅವ್ರು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಕೊಟ್ಟರೆ ನಾವು ಒಳ್ಳೆಯವರು ಮತ್ತು ಜೋಕರ್ಗಳಲ್ಲ. ಬಟ್ ಅವ್ರಿಗೇನಾದ್ರು ರಿಪ್ಲೈ ಮಾಡೋಕೆ ಒಂದು ದಿನ ಲೇಟ್ ಆಯಿತು, ಇಲ್ಲಾಂದ್ರೆ ಒಂದು ಅರ್ಧ ದಿನ ಲೇಟ್ ಆಯಿತು, ಮತ್ತು ಆ ಮೆಸೇಜ್ಗೆ ಏನಾದ್ರು ರಿಪ್ಲೈ ಕೊಡಲಿಲ್ಲ ಅಂತಂದರೆ ಅಲ್ಲೇ ಜೋಕರು ಆಗಿರ್ತೀವಿ, ಇನ್ನೊಂದು ಆಗಿರ್ತೀವಿ, ಮತ್ತೊಂದು ಆಗಿರ್ತೀವಿ ಕನ್ನಡ. ಬಟ್ ನಾನು ಹೇಳ್ತಾ ಇರೋದೇನು ಅಂತಂದರೆ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡಬೇಕು, ಕೊಟ್ಟೇ ಕೊಡ್ತೀವಿ. ಬಟ್ ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಏನು ಮಾಡ್ತೀರಾ, 10ರಿಂದ ಸಂಜೆ ಗಂಟ ಫ್ರೀ ಇರ್ತೀನಿ ಅನ್ನೋದು, 14ರಿಂದ 15 ಮಿಸ್ ಕಾಲು ಕೆಲವ್ರು ಕೊಡೋದು, ಅಂತಂದರೆ ಒಂದೊಂದು ಮಿಸ್ ಕಾಲ್ ಕೊಟ್ಬಿಟ್ಟು ಸುಮ್ಮನಾಗೋಣ ಅನ್ನೋದು ಇರೋದಿಲ್ಲ. ಆಮೇಲೆ ಈಗ ಬೇಸಿಗೆ ರಜಾ ಮತ್ತು ಭಾನುವಾರ ಶನಿವಾರ ಬಂತು ಅಂತಂದರೆ ಚಿಕ್ಕ ಮಕ್ಳ ಕೈಗೆ ಫೋನ್ ಕೊಟ್ಬಿಡೋದು. ಚಿಕ್ಕ ಮಕ್ಳು ಹೆಂಗಪ್ಪ ಅಂತಂದರೆ ಅಣ್ಣ ಮೊಲಗಳು ರೀ, ಅಣ್ಣ ಮೊಲಗಳು ಬುಸ್ಕ ಕಳಿಸ್ಬಿಡ್ರಿ ರೀ, ಅಣ್ಣ ರೇಟ್ ಎಷ್ಟು ರೀ ಇಲ್ಲಿಗೆ ತಂದು ಕೊಡ್ತೀರಾ ರೀ, ಒಂದ್ಸಲ ಟ್ರಾನ್ಸ್ಪೋರ್ಟ್ ಮಾಡಿಬಿಡ್ರಿ, ಈ ಥರದ್ದೆಲ್ಲ ತಲೆ ತಿನ್ನೋದು ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಕೆಲವು ಸಲ ಏನು ಮಾಡ್ತೀವಿ, ಈ ಥರ ಕಾಲ್ಸ್ಗಳು ಬಂದಾಗ ಮತ್ತು ದಿನ ಕಾಲ್ಸ್ಗಳು ಬರ್ತಾ ಇದ್ದಾಗ ನಾವು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಆವಾಗ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದರೂ ಕೂಡ ರಿಪ್ಲೈ ಮಾಡಿಬಿಟ್ಟು ತಿರ್ಗಾ ಏನಣ್ಣ ಎಂತಣ್ಣ ಅಂತೆಲ್ಲ ಕೇಳ್ತೀವಿ. ಅದರಲ್ಲೂ ಕೂಡ ಕೆಲವರು ಈ ಥರ ಜೋಕರ್ಗಳ ಥರ ಮತ್ತು ಫೋನ್ ಎತ್ತು ಮತ್ತು ಆ ಥರ ಈ ಥರ ಅಂತ ಬೈಯೋದು ಮತ್ತು ಈ ಥರದ್ದೆಲ್ಲ ಅಂತಂದರೆ ನಮ್ಮ ಹತ್ರ ಪ್ರಾಡಕ್ಟ್ಗಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಕಾಲ್ ಪಿಕ್ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಜಾಸ್ತಿ ಜನ ಕಾಲ್ ಮಾಡಿಬಿಟ್ಟು ಈ ಥರ ಕಾಲ್ ಪಿಕ್ ಮಾಡು ಅನ್ನೋದು. ಏನಪ್ಪ ಅಂತಂದ್ರೆ ಹಂಸಗಳ್ಯಾವು ಬಾತುಕೋಳಿಗಳ್ಯಾವು ಅಂತಲೇ ಗೊತ್ತಿಲ್ಲ ಕಣ್ಣ. ಅಂದರೆ ತುಂಬ ಜನಕ್ಕೆ ಏನು ಅಂತಂದ್ರೆ ಹಂಸಗಳನ್ನ ಬಾತುಕೋಳಿಗಳನ್ನ ಹಂಸಗಳು ಈ ಥರ ಎಲ್ಲ ಅಂತ ಅಂದ್ಕೊಬಿಟ್ಟಿರ್ತೀರ. ಹಂಸಕ್ಕೂ ಬಾತುಕೋಳಿಗಳಿಗೂ ವ್ಯತ್ಯಾಸ ಏನು ಅಂತ ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಡ್ರಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಹಂಸಗಳಿಗೆ ಕಾಲುದ್ದ ಅಂತಂದರೆ ಹಂಸಗಳ ಕಾಲುದ್ದ ಮತ್ತು ಮೂತಿ ಉದ್ದ ಅಂತಂದರೆ ಕೊಕ್ಕೇನಿರುತ್ತೆ ಹಿಂಗೆ ಉದ್ದಕ್ಕೆ ಲೆಂತಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪಕ್ಕದ್ರಲ್ಲಿ. ಹಂಸಗಳಿಗೂ ಬಾತುಕೋಳಿಗೂ ವ್ಯತ್ಯಾಸ ಇರೋದೇನಪ್ಪ ಅಂತಂದರೆ ಕೊಕ್ಕು ಮತ್ತು ಕಾಲು ಉದ್ದ ಇರ್ತವೆ, ಮತ್ತು ಅದಕ್ಕೆ ಕಿರೀಟದ ಥರ ಒಂದು ಮಾರ್ಕ್ ಬಂದಿರುತ್ತೆ ಅಂತಂದರೆ ಹಂಸಗಳು ಬರೋದು. ಅಂತಂದರೆ ಬಾತುಕೋಳಿಗೆ ಆ ಥರದ್ದು ಏನೂ ಮಾರ್ಕ್ ಬರೋಲ್ಲ. ಮತ್ತು ಕೊಕ್ಕು ಮತ್ತು ಈ ಥರದ್ರಲ್ಲಿ ಸಂಬಂಧಪಟ್ಟಂತೆ ಅದರಲ್ಲಿ ಇರೋವಂಥದ್ದು ಬಾಡಿಗಳಲ್ಲಿ ಮತ್ತು ಬಾಡಿ ಪೊಸಿಷನಲ್ಲಿ ಮತ್ತು ಪ್ರತಿಯೊಂದರಲ್ಲೂ ಗೊತ್ತಾಗ್ಬೋದು. ಅಂತಂದರೆ ನೀವೀಗ ಹಂಸಗಳನ್ನ ಏನಾದರೂ 1-1.5 ತಿಂಗಳು ಸಾಕ್ತೀನಿ, ಇಲ್ಲ 2 ತಿಂಗಳು ಸಾಕ್ತೀನಿ ಅಂತಂದರೆ ಹಂಸಗಳು ಮಿನಿಮಮ್ ಇಲ್ಲ ಅಂತಂದ್ರೆ 3/4 kg-ಯಿಂದ 1 kg ಬರುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಅದೇ ಬಾತುಕೋಳಿಗಳೇನಪ್ಪ ಅಂತಂದರೆ ನೀವು 3 ತಿಂಗಳು ಮೇಯಿಸಲೇಬೇಕು, ಇಲ್ಲ 2 ತಿಂಗಳು 3 ತಿಂಗಳು ಮೇಯಿಸಿದ್ರೆ ಮಾತ್ರ ನಿಮ್ಗೆ 1 kg 1.5 kg ಇರೋ ಥರ ಬರೋದು. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಹಂಸ ಬೆಳವಣಿಗೆ ಮೇಲೆ ಡಿಪೆಂಡ್ ಆಗುತ್ತೆ. ಅಂತಂದರೆ ನೀವು ಕೊಡುವಂಥ ಫೀಡು ಮತ್ತು ಕೊಡುವಂಥ ಮೇವುಗಳು ಮತ್ತು ವ್ಯಾಕ್ಸಿನ್ಗಳು ಇದೆಲ್ಲ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂತಂದರೆ ಹಂಸಗಳನ್ನ ನೀವು ಒಂದು ಸ್ವಲ್ಪ ಸೆಕ್ಯೂರಾಗಿ ಒಂದು ಅಷ್ಟು ದಿನ ಅಂತಂದರೆ ಹಂಸಗಳನ್ನೇ ತೊಗೊಬನ್ನಿ, ಬಾತುಕೋಳಿಗಳನ್ನ ತೊಗೊಬನ್ನಿ, ಒಂದು ಸ್ವಲ್ಪ ಸೆಕ್ಯೂರಿಟಿಯಾಗಿ ಸಾಕಬೇಕಾಗುತ್ತೆ. ಈ ಬಿರ್ಜ್ ಕೈ ಸಿಗ್ದಂಗೆ, ಹದ್ದು ಕೈ ಸಿಗ್ದಂಗೆ ಮತ್ತು ಈ ಥರದ್ರಲ್ಲಿ ಒಂದೊಂದಷ್ಟು ಸಾಕಲೇಬೇಕಾಗುತ್ತೆ. ಆ ಸಾಕಲಿಲ್ಲ ಅಂತಂದಾಗ ನಿಮ್ಗೆ ಏನು ಅಂತಂದರೆ ಹಂಸಗಳಾಗಲಿ ಮತ್ತು ಬಾತುಕೋಳಿಗಳಾಗಲಿ ಉಳಿಯೋ ಚಾನ್ಸಸ್ ತುಂಬ ಕಡಿಮೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದೇನಪ್ಪ ಅಂತಂದರೆ ಹಂಸಗಳಾಗಲಿ ಬಾತುಕೋಳಿಗಳಾಗಲಿ ನೀವೇನಾದರೂ ಸಾಕ್ತೀನಿ ಅಥವಾ ನೀವೇನಾದರೂ ಸಾಕಲೇಬೇಕು ಅಂತಿರೋರಿತ್ತು ಅಂದರೆ ಫಸ್ಟ್ ಆಫ್ ಆಲ್ ನೀವೇನಪ್ಪ ಅಂತಂದರೆ ಅವಕ್ಕೆ ಸೇಫು ಅಂತಂದರೆ ಒಂದು 15 ದಿನ 20 ದಿನ ಆಚೆಗೆ ಬಿಡ್ದಂಗೆ ಸಾಕಬೇಕು. 15-20 ದಿನದ ಒಳಗಡೆ ಏನಾದರೂ ನೀವು ಆಚೆಗೆ ಬಿಡ್ತೀವಿ ಅಲ್ವಾ, ಆಚೆಗೆ ಬಿಟ್ಟು ಮೇಯ್ಸೋಣ, ಆಚೆಗೆ ಬಿಟ್ರೆ ಏನೂ ಮಾಡಲ್ಲ ಅಂತೆಲ್ಲ ಅಂದ್ಕೊಬಿಟ್ಟಿದ್ರೆ ಹದ್ದು ಮತ್ತು ಇನ್ನೊಂದು ಬಿರ್ಜ್ ಅಂತ ಬರುತ್ತಲ್ಲ, ಅಂದರೆ ಗಿಡಗ ಅಂತ ಕರೀತಾರೆ ಕೆಲವು ಕಡೆ ಒಂದೊಂದು ಹೆಸರುಗಳಿದೆ ಅದಕ್ಕೆ, ಬಿರ್ಜನ ಕರೆಯೋದಕ್ಕೆ. ಅದು ಒಂದು ಹೊತ್ಕೊಂಡು ಹೋಗುವಂಥದ್ದು, ತಿನ್ನುವಂಥದ್ದು ಈ ಥರದ ಸಾಧ್ಯತೆ ಜಾಸ್ತಿ ಇರ್ತದೆ. ಇದಕ್ಕೋಸ್ಕರ ನೀವು ಹಂಸಗಳು ಮತ್ತು ಬಾತುಕೋಳಿಗಳ ಮರಿಗಳೇನಾರು ತೊಗೊಂಡೋದ್ರೆ ಸ್ವಲ್ಪ ಸಮಯ ನೀವು ಕೆಳಗಡೆ ಅಂತಂದರೆ ಒಂದು 15 ದಿನದಿಂದ 20 ದಿನಗಳ ಕಾಲ ಸಪ್ರೇಟ್ ಇಟ್ಕೊಂಡು ಸಾಕಲೇಬೇಕಾಗುತ್ತೆ. ಸಪ್ರೇಟ್ ಇಟ್ಕೊಂಡು ಸಾಕಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅದು ಉಳಿಯಲ್ಲ. ಇಷ್ಟನ್ನ ತಲೆಯಲ್ಲಿ ಇಟ್ಕೋಬೇಕು ಪ್ರತಿಯೊಬ್ಬರು.